ಇನ್ನು ಈ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಪ್ರಕರಣದಲ್ಲಿ IV ರಿಂಗರ್ ಲ್ಯಾಕ್ಟೇಟ್ ಅಂತ ಗ್ಲೂಕೋಸ್ ದ್ರಾವಣ ಏನಿತ್ತು, ಈ IV ರಿಂಗರ್ ಲ್ಯಾಕ್ಟೇಟ್ ದ್ರಾವಣದ ಬಗ್ಗೆ ಆತಂಕಕಾರಿ ವಿಚಾರ ಬಯಲಾಗ್ತಾ ಇದೆ. ಆಗಸ್ಟಿಂದ ಇಲ್ಲಿ ತನಕ 65 ಲಕ್ಷ ಬಾಟಲ್ IV ರಿಂಗರ್ ಲ್ಯಾಕ್ಟೇಟ್ ಅನ್ನ ಆಸ್ಪತ್ರೆಗಳಿಗೆ ಸರಬರಾಜು ಮಾಡಿದ್ದಾರೆ. ವಿವಿಧ ಆಸ್ಪತ್ರೆಗಳಿಗೆ, ಬಳ್ಳಾರಿ ಆಸ್ಪತ್ರೆಗೆ 11,000 ಬಾಟ್ಲು ಸರಬರಾಜಾಗಿದೆ. ಈ 65 ಲಕ್ಷ ಬಾಟ್ಲು ರಾಜ್ಯದ ಯಾವ್ಯಾವ ಆಸ್ಪತ್ರೆಗಳಿಗೆ ಸರಬರಾಜಾಗಿದೆ? ಸರಬರಾಜಾಗಿರುವಂತಹ ಆಸ್ಪತ್ರೆಗಳಲ್ಲಿ ಏನಾದರೂ ಸಮಸ್ಯೆ ಕಾಣಿಸ್ಕೊಂಡಿದೆಯಾ ಅಂತಕ್ಕಂಥದ್ದು ಪ್ರಶ್ನೆ. ಇಟ್ಸ್ ಓಕೆ, ಅದ್ಯಾವುದೋ ಪಶ್ಚಿಮ ಬಂಗ ಫಾರ್ಮಸ್ಯೂಟಿಕಲ್ಸ್ ಲಿಮಿಟೆಡ್ ಅವ್ರದ್ದು ಕಂಪ್ನಿ ಇದು, IV ರಿಂಗರ್ ಲ್ಯಾಕ್ಟೇಟ್ ಅಂತಂದ್ಬಿಟ್ಟು. ಅವರು ಈ ಥರ ಬಲ್ಕಾಗಿ ಆರ್ಡರ್ ತಗೋತಾರೆ, ಅದನ್ನು ಸಪ್ಲೈ ಮಾಡ್ತಾರೆ, ಎಲ್ಲ ಓಕೆ. ಬಟ್ ಬಳ್ಳಾರಿ ಬಿಟ್ಟು ಬೇರೆ ಕಡೆನಲ್ಲೂ ಈ ಥರದ ಸಮಸ್ಯೆ ಏನಾದರೂ ಆಗಿದೆಯಾ, ಅಥವಾ ಬಳ್ಳಾರಿನಲ್ಲಿ ಮಾತ್ರನಾ ಅಂತಕ್ಕಂಥದ್ದು. ಈ ನಡುವೆ ಈ ಪ್ರಕರಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ರಾಜ್ಯದ ಟೆಸ್ಟ್ನಲ್ಲಿ ನೆಗೆಟಿವ್ ರಿಪೋರ್ಟ್ ಹೊಂದಿದ್ದು ಕೇಂದ್ರದಲ್ಲಿ ಪಾಸಿಟಿವ್ ಬಂದಿದೆ. ಅಂದರೆ ಎರಡೆರಡು ಕಡೆ ಸ್ಯಾಂಪಲ್ಗಳನ್ನ ಟೆಸ್ಟ್ ಮಾಡಿಸಿದ್ದಾರೆ. ರಾಜ್ಯದಲ್ಲಿ ನೆಗೆಟಿವ್ ಬಂದಿದೆ, ಕೇಂದ್ರದಲ್ಲಿ ಪಾಸಿಟಿವ್ ಬಂದಿದೆ. ಕೇಂದ್ರ ಲ್ಯಾಬ್ನಲ್ಲಿ ಪಾಸಿಟಿವ್ ವರದಿಯ IV ದ್ರಾವಣವನ್ನು ಬಳಕೆ ಮಾಡಿದೆ. ಇದರಿಂದ 7 ಬಾಣಂತಿಯರ ಮೇಲೆ ರಿಯಾಕ್ಷನ್, 4 ದುರ್ಮರಣವಾಗಿದೆ. ಡ್ರಗ್ಸ್ ಲ್ಯಾಬ್ ರಿಪೋರ್ಟ್ ಬಗ್ಗೆ ಪ್ರಸ್ತಾಪಿಸಿ ಪತ್ರಕ್ಕೆ ದಿನೇಶ್ ಗುಂಡೂರಾವ್ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರಂತೆ ಆರೋಗ್ಯ ಸಚಿವರು. ಸೆಂಟ್ರಲ್ ಡ್ರಗ್ ಲ್ಯಾಬ್ ಮೇಲೆ ಕೇಂದ್ರ ಸರ್ಕಾರ ಹೆಚ್ಚಿನ ನಿಗಾ ವಹಿಸಬೇಕು, ಔಷಧಿ ಕಂಪನಿಗಳ ವಿಚಾರದಲ್ಲಿ ಕಾನೂನನ್ನು ಬಿಗಿಗೊಳಿಸಬೇಕು ಅಂತ ಪತ್ರ ಬರೆಯೋದಕ್ಕೆ ಅವರು ಚಿಂತನೆಯನ್ನು ಮಾಡಿದಾರಂತೆ. ಇರಬಹುದು, ಬಟ್ ನೀವು ಇನ್ನೊಂದು ಕ್ರಾಸ್ ಚೆಕ್ ಮಾಡಬೇಕಾಗಿತ್ತು. ಯಾವ ಸ್ಯಾಂಪಲ್ ಕೇಂದ್ರದಲ್ಲಿ ಓಕೆ ಆಗಿತ್ತು ಆ ಸ್ಯಾಂಪಲ್ ವಾಪಸ್ ತರಿಸ್ಕೊಂಡು ಮತ್ತೆ ರಾಜ್ಯದಲ್ಲಿ ಟೆಸ್ಟ್ ಮಾಡಬೇಕಾಗಿತ್ತು. ಆಗಲೂ ನೆಗೆಟಿವ್ ಬರ್ತಿತ್ತಾ ಗೊತ್ತಿಲ್ಲ. ಅವರು ಕೋರ್ಟ್ಗೆಲ್ಲ ಹೋಗಿ ಅದನ್ನು ಅಪ್ರೂವ್ ಮಾಡಿಸ್ಕೊಂಡು ವಾಪಸ್ ಬಂದಿರೋದು ಪಶ್ಚಿಮ ಬಂಗ ಫಾರ್ಮಸ್ಯೂಟಿಕಲ್ಸ್ ಅವರು. ಈ ಹಿಂದೆ ಇದನ್ನು ಬ್ಲ್ಯಾಕ್ ಲಿಸ್ಟ್ ಹಾಕಿದ್ರು ಒಂದು ಸಾರ್ತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈಗ ಈ IV ರಿಂಗರ್ ಲ್ಯಾಕ್ಟೇಟ್ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಸಪ್ಲೈ ಆಗಿದೆ, ಎಷ್ಟು ಸಪ್ಲೈ ಆಗಿದೆ ಎಲ್ಲ ಅಂಕಿಅಂಶಗಳು ಸಿಕ್ಕಿದೆ, ಫೈನ್. ಬಳ್ಳಾರಿ ಹೊರತುಪಡಿಸಿ ಬೇರೆ ಎಲ್ಲಾದರೂ ಸಾವು ನೋವುಗಳಾಗಿರ್ತಕ್ಕಂಥ ವರದಿಯಾಗಿದೆಯಾ? ಇದು ಬಹಳ ಮುಖ್ಯ. ಅರವಿಂದ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕವೂ ಕೂಡ ಆರೋಗ್ಯ ಇಲಾಖೆ ಯಾವುದೇ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ. ಬಹಳ ಪ್ರಮುಖವಾಗಿ ಆಗಸ್ಟ್ನಿಂದ ಇಲ್ಲಿ ತನಕ 65 ಲಕ್ಷ ಆ ದ್ರಾವಣಗಳೇನಿದು ಅವುಗಳನ್ನು ಸಪ್ಲೈ ಮಾಡುವಂಥ ಕೆಲಸ ಆಗಿದೆ. ಬಳ್ಳಾರಿಯನ್ನು ಹೊರತುಪಡಿಸಿ ಕೂಡ ರಾಜ್ಯದ ಬೇರೆ ಬೇರೆ ತಾಲೂಕು ಜಿಲ್ಲಾ ಆಸ್ಪತ್ರೆಗಳಿಗೆ ಇದನ್ನು ಕಳಿಸ್ಕೊಡುವಂಥ ಕೆಲಸಗಳಾಗಿದೆ. ಈಗಿದ್ರೂ ಕೂಡ ಅಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಅದರ ಬಳಕೆ ಎಷ್ಟರ ಮಟ್ಟಿಗೆ ಆ ಜಿಲ್ಲೆಗಳಲ್ಲಾಗಿದೆ, ಅಥವಾ ಕಳಿಸಿದಂಥ ಔಷಧಿಗಳ ಬಳಕೆ ಎಷ್ಟು ಮಟ್ಟಿಗೆ ಆಗಿದೆ ಎನ್ನುವಂಥ ಮಾಹಿತಿಯನ್ನು ಆರೋಗ್ಯ ಇಲಾಖೆ ನೀಡಬೇಕು. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನು ನೀಡಿಲ್ಲ. ಜೊತೆಗೆ ಎಲ್ಲೂ ಕೂಡ ಈ ಒಂದು ದ್ರಾವಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಇಂತಹ ಘಟನೆಗಳು ಬೇರೆ ಎಲ್ಲೂ ಕೂಡ ಬಳ್ಳಾರಿಯನ್ನು ಹೊರತುಪಡಿಸಿ ರಾಜ್ಯದ ಯಾವ ಜಿಲ್ಲೆಗಳಲ್ಲೂ ಕೂಡ ಮರುಕಳಿಸಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಮೇಲ್ನೋಟ ಗೊತ್ತಾಗ್ತದೆ. ಬಟ್ ಆದರೆ ಅದರ ಅಂಕಿಅಂಶಗಳು ಹೇಗಿದೆ, ಇದರ ಬಳಕೆ ಎಷ್ಟು ಜನ ಮಾಡಿದರೆ, ಎಲ್ಲೆಲ್ಲಿ ಆಗಿದೆ ಎನ್ನುವಂಥ ವಿಚಾರವನ್ನು ಆರೋಗ್ಯ ಇಲಾಖೆ ಬಹಿರಂಗಪಡಿಸಬೇಕಿತ್ತು. ಸೊ ಇದು ಒಂದಷ್ಟು ಕನ್ಫ್ಯೂಷನ್ಸ್ಗಳಿಗೆ ಕಾರಣ ಆಗ್ತಾ ಇರುವಂಥದ್ದು. ಒಂದು ವೇಳೆ ಆರೋಗ್ಯ ಇಲಾಖೆ ಇದರ ಸಂಪೂರ್ಣವಾದಂಥ ಅಂಕಿಅಂಶಗಳನ್ನು ಪರಿಶೀಲನೆಯನ್ನು ಮಾಡಿ ಅದನ್ನು ಬಹಿರಂಗಪಡಿಸಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಇದು ಬಳ್ಳಾರಿಯನ್ನು ಹೊರತುಪಡಿಸಿ ಬೇರೆ ಕಡೆಯೂ ಕೂಡ ಇಂಥದ್ದೇ ಸಮಸ್ಯೆಗಳನ್ನ ಉಂಟು ಮಾಡಿದೆಯಾ ಅಥವಾ ಕೇವಲ ಅಲ್ಲಿಗೆ ಮಾತ್ರ ಆಗಿರುವಂತದ್ದು ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಆರೋಗ್ಯ ಇಲಾಖೆ ಒಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳಬೇಕಿದೆ. ಜೊತೆಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳನ್ನು ಮಾಡಿ ಎಲ್ಲೆಲ್ಲಿ ಈ ಔಷಧಿಗಳು ಹೇಗೆ ಬಳಕೆಯಾಗಿದೆ ಎನ್ನುವಂಥ ವಿಚಾರಗಳನ್ನ ಕಂಡುಹಿಡ್ಕೊಳ್ಬೇಕಿದೆ. ಸೊ ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಹೇಗೆ ಮುಂದಿನ ಸ್ಟೆಪ್ಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅದಾದ ಬಳಿಕವಷ್ಟೇ ಈ ಬಳ್ಳಾರಿಯನ್ನು ಹೊರತುಪಡಿಸಿಯೂ ಕೂಡ ಬೇರೆ ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿರುವಂಥ ಔಷಧಿಗಳಲ್ಲಿ ಈ ಸಮಸ್ಯೆ ಇದೆಯಾ ಇತ್ತ ಅನ್ನುವಂಥದ್ದು ಸ್ಪಷ್ಟವಾಗಲಿದೆ. ಅರವಿಂದ್, ಇನ್ನು ದಿನೇಶ್ ಗುಂಡೂರಾವ್ ಅವರದ್ದು ಆರೋಪ ಏನು? ನಾವು ಕಳುಹಿಸಿದ ಸ್ಯಾಂಪಲ್ ರಾಜ್ಯದ ಟೆಸ್ಟ್ನಲ್ಲಿ ನೆಗೆಟಿವ್ ಆಗಿದೆ, ಕೇಂದ್ರದಲ್ಲಿ ಪಾಸಿಟಿವ್ ಬಂದಿದೆ ಅಂತ ಯಾವ ರೀತಿ ಆರೋಪ ಮಾಡ್ತಾ ಇದ್ದಾರೆ ಅಂತ? ಅರವಿಂದ, ಒಂದು ಔಷಧಿಯನ್ನು ಅಂದರೆ ಕೇಂದ್ರ ಅದನ್ನು ಅಪ್ರೂವಲ್ ಮಾಡಿ ಕಳಿಸ್ಕೊಟ್ಟಂಥ ಔಷಧಿಯನ್ನು ಇಲ್ಲಿ ಬಳಕೆ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳು ಆಗಿದೆ ಅನ್ನೋದನ್ನು ಕಂಡು ಬಂದ ಹಿನ್ನೆಲೆಯಲ್ಲಿ ರಾಜ್ಯದ ಸರ್ಕಾರಿ ಲ್ಯಾಬ್ ಏನಿದೆ ಅಲ್ಲೂ ಕೂಡ ಟೆಸ್ಟ್ ಮಾಡಿಸುವಂಥ ಕೆಲಸವನ್ನು ಸರ್ಕಾರವೇ ಮಾಡುತ್ತೆ. ಆ ಟೆಸ್ಟ್ನಲ್ಲಿ ಆ ಔಷಧಿ ಏನಿದೆ ಅದು ನೆಗೆಟಿವ್ ಬರುತ್ತೆ. ಬಟ್ ಆದರೆ ಕೇಂದ್ರದಲ್ಲಿ ಮಾಡಿರುವಂತಹ ಲ್ಯಾಬ್ ರಿಪೋರ್ಟ್ ಏನಿದೆ ಅದು ಪಾಸ್ಔಟ್ ಆಗಿದೆ. ಸೊ ಇದು ಮಧ್ಯೆ ಒಂದಷ್ಟು ಕನ್ಫ್ಯೂಷನ್ಸ್ಗಳು, ಗೊಂದಲಗಳು, ಜೊತೆಗೆ ಅನುಮಾನಗಳಿಗೆ ಕಾರಣ ಆಗ್ತದೆ. ಒಂದು ಲ್ಯಾಬ್ನಲ್ಲಿ ಅದು ನೆಗೆಟಿವ್ ಬರುತ್ತೆ, ಮತ್ತೊಂದು ಲ್ಯಾಬ್ನಲ್ಲಿ ಪಾಸ್ಔಟ್ ಆಗುತ್ತೆ. ಹೀಗಿರುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ದಿನೇಶ್ ಗುಂಡೂರಾವ್ ಅಂದರೆ ಆರೋಗ್ಯ ಸಚಿವರು ಜೊತೆಗೆ ಸರ್ಕಾರಕ್ಕೆ ಇರುವಂಥ ಅನುಮಾನ ಏನಂತ ಹೇಳಿದ್ರೆ ಅಲ್ಲಿ ಯಾವುದಾದ್ರೂ ಔಷಧಿ ಕಂಪನಿಗಳ ಬೇರೆ ರೀತಿಯಾದಂತಹ
ರೀತಿಯಾಗಿ ಅದನ್ನು ಪಾಸ್ ಮಾಡಿಸುವಂಥ ಕಳಿಸುವಂಥ ಕೆಲಸಗಳಾಗಿದೆಯಾ ಅಥವಾ ಬೇರೆ ರೀತಿಯ ಒತ್ತಡಗಳನ್ನು ಏರಿ ಅದನ್ನು ಮೂವ್ ಮಾಡುವಂಥ ಕೆಲಸವನ್ನು ಮಾಡಿ ಈ ರೀತಿಯಾದಂಥ ಸಮಸ್ಯೆಗಳನ್ನು ತಂದೊಡ್ಡಿಯೋದು ರಾಜ್ಯದಲ್ಲಿ ಪ್ರೂವ್ ಆಗಿದೆ ಅನ್ನುವಂಥದ್ದು ಸದ್ಯ ದಿನೇಶ್ ಗುಂಡೂರಾವ್ ಅವರಿಗೆ ಇರುವಂತಹ ಅನುಮಾನ. ಸೊ ಅದೇ ಕಾರಣಕ್ಕಾಗಿ ಈಗ ಕೇಂದ್ರಕ್ಕೆ ಪತ್ರವನ್ನು ಬರೆಯೋದ್ರ ಮುಖಾಂತರವಾಗಿ ಅಲ್ಲಿ ಒಂದಷ್ಟು ಕಾನೂನನ್ನು ಬಿಗಿಗೊಳಿಸಬೇಕು. ಜೊತೆಗೆ ಕಂಪನಿಗಳು, ಔಷಧಿ ಕಂಪನಿಗಳಿದೆ, ಸರಬರಾಜು ಮಾಡುವಂಥ ಔಷಧಿ ಕಂಪನಿಗಳ ಮೇಲೆ ಹೆಚ್ಚಿನ ಗಮನವನ್ನು ಇರಿಸಬೇಕು ಅನ್ನುವಂಥದ್ದು ದಿನೇಶ್ ಗುಂಡೂರಾವ್ ಅವರ ಒಂದು ನಿರ್ಧಾರ. ಈ ನಿಟ್ಟಿನಲ್ಲಿ ಪತ್ರ ಬರೆಯೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ರಾಘು, ಧನ್ಯವಾದ. ನೋಡೋಣ, ತಪ್ಪು ಯಾರು ಮಾಡಿದ್ರು ತಪ್ಪೆ, ಕೇಂದ್ರದವ್ರು ಮಾಡಿದ್ರು ತಪ್ಪೆ, ರಾಜ್ಯದವ್ರು ಮಾಡಿದ್ರು ತಪ್ಪೆ, ಗೊತ್ತಾಗುತ್ತೆ. ಪತ್ರ ಬರೆದು ಅದಕ್ಕೇನು ರಿಪ್ಲೈ ಬರುತ್ತೆ ಅಂತ ನೋಡೋಣ.